ಟೀಮ್ ಕ್ಯಾಪ್ಟನ್ಸ್ ಯಾರು ಅಂತ ನೋಡುವಂತಹ ಸಮಯ. ಸೊ ಇದನ್ನ ನಮಗಾಗಿ ಅನೌನ್ಸ್ ಮಾಡಲಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅರವಿಂದ್ ರೆಡ್ಡಿ ಸರ್ ಅವರು, ಲಂಚು ಲಾಲ್ ಸರ್ ಅವರನ್ನ ಪ್ಲೀಸ್. ಎಸ್, ಇವರು ಟೀಮ್ ಓನರ್ಸು. ಆದರೆ ಟೀಮ್ ಓನರ್ಸು, ಅಂಬಾಸಿಡರ್ಸ್ ಆಗಿರ್ಬೋದು, ಇವತ್ತಿನ ಕಾರ್ಯಕ್ರಮಕ್ಕಾಗಿರ್ಬೋದು, ಪೀಟರ್ಗಾಗಿರ್ಬೋದು, ಅತ್ಯಂತ ಹೆಚ್ಚಿನ ಸಪೋರ್ಟ್ ಅನ್ನ ನೀಡ್ತಾ ಇರುವಂತಹ ಡಾಕ್ಟರ್ ಸಂಜಯ್ ಗೌಡ್ರು ಸರ್ ಇಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಹಾರ್ಟಿ ವೆಲ್ಕಮ್ ಸರ್. ಓಕೆ, ಈಗ ಕ್ಯಾಪ್ಟನ್ಸ್ ನ ರಿವೀಲ್ ಮಾಡುವಂತಹ ಸಮಯ. ಫಸ್ಟ್ ಯಾರು ಆಯ್ಕೆ ಮಾಡ್ತಾರೆ? ಓಕೆ, ಅರವಿಂದ್ ರೆಡ್ಡಿ ಅವರು. ಸುಧಾರಾಣಿ ಮ್ಯಾಮ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತ. ಒಂದು ಮೈಕ್ ಕೊಡೋ, ಮಾತಾಡೋ ಮೈಕು. ಆಹಾ, ಇದು ಯಾವ ಟೀಮ್ ನ ಕ್ಯಾಪ್ಟನ್? ಅನು ಅವರ ಟೀಮ್ ಕ್ಯಾಪ್ಟನ್ ಆಗಿದ್ದಾರೆ. ಭಾವನಾ ಅವರು, ಕಮ್ ಭಾವನಾ. ಸೊ ಮಂಜುಳಾ ಮೇಡಮ್ ಅವರ ಟೀಮ್ ಅದು. ಕಂಗ್ರ್ಯಾಚುಲೇಷನ್ಸ್ ಭಾವನಾ. ನೆಕ್ಸ್ಟ್ ಟೀಮ್ ಕ್ಯಾಪ್ಟನ್ ಯಾವ ಟೀಮ್ಗೆ ಸೇರ್ಕೋತಾ ಇದ್ದಾರೆ ಸರ್? ಹಾಕಿ ಸರ್. ನೆಕ್ಸ್ಟ್ ಟೀಮು ಅನು ಅವ್ರದ್ದಾಯ್ತು, ನೆಕ್ಸ್ಟ್ ಹಾಕಿ. ಓಕೆ, ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಅವರ ಟೀಮ್. ಮೇಘನಾ ರಾಜ್. ಓ ಲವ್ಲಿ, ಮೇಘನಾ ರಾಜ್ ಅವರು. ಪ್ರಿಯಾಂಕಾ ಉಪೇಂದ್ರ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತಹ ತಂಡಕ್ಕೆ ಅವರು ಆಯ್ಕೆ ಆಗ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ವೆಲ್ಕಮ್ ಮೇಘನಾ. ನೆಕ್ಸ್ಟ್ ಯಾರ ಟೀಮ್? ಕ್ಲಿಪಿಂಗ್ ಪ್ಲೀಸ್. ಅವರು ಸ್ವಲ್ಪ ಕಾಫಿ ಕೊಡಿ ಅವ್ರಿಗೆ. ಅಂಬಿಕಾ ಮೇಡಮ್ ಟೀಮ್ಗೆ ಆಯ್ಕೆ ಆಗ್ತಿರುವಂತ ಕ್ಯಾಪ್ಟನ್ ಮೇಘನಾ ಗಾಂವ್ಕರ್. ಮೇಘನಾ ಗಾಂವ್ಕರ್, ಲವ್ಲಿ. ಮೇಘನಾ ಗಾಂವ್ಕರ್ ಅವರು ಅಂಬಿಕಾ ಮೇಡಮ್ ಅವರ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ವೆಲ್ಕಮ್ ಮೇಘನಾ, ಕಂಗ್ರ್ಯಾಚುಲೇಷನ್ಸ್. ಈಗ ತಾರಮ್ಮ, ನಿಮ್ಮ ಟೀಮ್ಗೆ ಯಾರು ಕ್ಯಾಪ್ಟನ್ ಆಗಬೇಕು? ನಾನು SWCLಗೆ ಕ್ಯಾಪ್ಟನ್. ಈಗ ತಾರಮ್ಮ ಇರೋ ಟೀಮ್ಗೆ ಯಾರು ಕ್ಯಾಪ್ಟನ್ ಸರ್? ಅವ್ರ ಹಿಂದೆನೆ ಕೂತಿದ್ರು, ಮಾನ್ವಿತಾ ಕಾಮತ್. ಅರೇ ವಾ, ಮಾನ್ವಿತಾ ಅವರು ತಾರಮ್ಮ ಅವರ ಟೀಮ್ನ ಕ್ಯಾಪ್ಟನ್ ಆಗಿದ್ದಾರೆ. ಅವರೊಬ್ಬ ಒಳ್ಳೆ ಕ್ಯಾಪ್ಟನ್ ಆಗಿರ್ತಾರೆ ಅಂತ ಗೊತ್ತಾಗ್ತಾ ಇದೆ. ಈಗಲೇ ಕ್ಯಾಪ್ಟನ್ ತರ ಹ್ಯಾಟ್ ಹಾಕೊಂಡ್ ಬಂದವರೇ ಅವರು. ಐ ಲೈಕ್ ದ ಸ್ಪಿರಿಟ್, ಐ ಲೈಕ್ ದ ಜೋಶ್. ಸೂಪರ್ ಮಾನ್ವಿತಾ, ವೆಲ್ಕಮ್. ಶಿಸ್ ಆಲ್ ಸೆಟ್ ನೋಡಿ, ಕ್ಯಾಪ್ಟನ್ ಹಂಗೆ ಬಂದವ್ರೆ. ನೆಕ್ಸ್ಟು ಸುಧಾರಾಣಿ ಮ್ಯಾಮ್, ನಿಮ್ಮ ಟೀಮ್. ಅವ್ರು ಯಾರೇ ಬಂದ್ರು ಕಪ್ಪು ನಮ್ದೆ ಅಷ್ಟೇ. ಯಾರು ಸರ್? ಐಂದ್ರಿತಾ ರಾಯ್, ಬ್ಯೂಟಿ. ವೈಟ್ ಮೀಟ್ಸ್ ವೈಟ್, ಬ್ಯೂಟಿ ಮೀಟ್ಸ್ ಬ್ಯೂಟಿ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ವೆಲ್ಕಮ್ ಆಂಡಿ. ಓಕೆ, ಇನ್ನೂ ಇದೆಯಾ? ಸೂಪರ್. ಇವರೆಲ್ಲ ನಮ್ಮ ಟೀಮ್ ಕ್ಯಾಪ್ಟನ್ಸ್. ಭಾವನಾ, ಮೇಘನಾ ರಾಜ್, ಮೇಘನಾ ಗಾಂವ್ಕರ್, ಮಾನ್ವಿತಾ ಅಂಡ್ ಆಂಡ್ರಿತಾ. ಸೊ ಗರ್ಲ್ಸ್, ಪ್ಲೀಸ್ ಸ್ಟೆಪ್ ಫಾರ್ವರ್ಡ್ ಅಂಡ್ ನಿಮ್ಮ ಕಡೆಯಿಂದ ಫ್ಯೂ ವರ್ಡ್ಸ್ ಪ್ಲೀಸ್. ಭಾವನಾ ಅವರು ಕ್ಯಾಪ್ಟನ್ ತರ ಕೋಟ್ ಹಾಕೊಂಡ್ ಬಂದಿರೋದ್ರಿಂದ ಅವರಿಂದನೇ ಮಾತು ಶುರು ಮಾಡ್ತೀನಿ. ಹೆಣ್ಮಕ್ಳಿದ್ದಾರೆ ಅಂದ್ಬಿಟ್ಟು ಗಂಡು ಮಕ್ಳೆಲ್ಲ ನೀಟಾಗಿ ಸೈಡ್ಗೆ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಕ್ರಿಕೆಟ್ ಅಂದರೆ ನನಗೂ ತುಂಬ ಇಷ್ಟ. ಬಟ್ ತಾರಾ ಮ್ಯಾಮ್ ನಂಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ಮಾಡ್ತಾ ಇದ್ದೀವಿ, ಪಾರ್ಟಿಸಿಪೇಟ್ ಮಾಡು ಅಂದಿದ ತಕ್ಷಣ ನಾನು ಎರಡು ಥಾಟ್ ಕೊಟ್ಟಿಲ್ಲ. ಐ ವಾಸ್ ಲೈಕ್ ಓಕೆ ಮ್ಯಾಮ್ ಮಾಡೋಣ ಅಂತ.
ಆಮೇಲೆ ಓವರ್ಸೀಸ್ ಕಂಪನಿ ಪೀಟರ್ ಅವ್ರದ್ದು ತುಂಬ ಕೇಳ್ಪಟ್ಟೆ. ಆ ಇಂಟೆಂಟು ನಾವು ಯಾಕೆ ಈ ಟೂರ್ನಮೆಂಟ್ ಮಾಡ್ತಾ ಇದೀವಿ ಅನ್ನೋದು ನಂಗೆ ತುಂಬ ಇಷ್ಟ ಆಯ್ತು, ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯ್ತು. ಆ್ಯಂಡ್ ಯಾ ವಿ ಗರ್ಲ್ಸ್ ಆರ್ ಗೋನಾ ಹ್ಯಾವ್ ಫನ್, ಸೊ ವೇಟಿಂಗ್ ಫಾರ್ ಇಟ್. ಥ್ಯಾಂಕ್ ಯು. ಅನು ಮ್ಯಾಮ್, ಸೂಪರ್, ಲವ್ಲಿ. ಏನು ನೀವು ಇಬ್ರು ಸಿಸ್ಟರ್ಸ್ ತರ ಕಾಣ್ತಾ ಇದ್ದೀರಾ? ಕರೆಕ್ಟ್, ಇಬ್ರು ಕಿವಿಗೆ ಬಳೆ ಹಾಕೊಂಡ್ ಬಂದಿದ್ದೀರಾ ನೋಡಿ, ಎಷ್ಟು ಸಿಂಕಲ್ಲಿ. ಸಿ ಬೋತ್ ವೇರಿಂಗ್ ದೋಸ್ ಲೂಪ್ ರಿಂಗ್ಸ್. ಲವ್ಲಿ, ಅದು ಲವ್ಲಿ. ಈಗ ಮೇಘನಾ ರಾಜ್, ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಪೀಟರ್ ಅವ್ರು ಫೋನ್ ಮಾಡಿ ಈ ರೀತಿ ನಾವೊಂದು ಕ್ರಿಕೆಟ್ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ದುಬೈಯಲ್ಲಿ, ನೀವು ಬಂದು ಇದೊಂದು ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಆಗಿರಬೇಕು ಅಂತ ಹೇಳಿದಾಗ ಇನಿಷಿಯಲಿ ಸ್ವಲ್ಪ ಸ್ಕೆಪ್ಟಿಕಲ್ ಆಗಿದ್ದೆ, ಏನಪ್ಪ ಇದು ವರ್ಕ್ ಆಗತ್ತಾ ಅಂತ. ಬಟ್ ಅದಾದ್ಮೇಲೆ ಅನ್ನಿಸ್ತು, ಅನು ಅಕ್ಕ ಹೇಳ್ದಂಗೆ ಹೆಣ್ಮಕ್ಳಿಗೆ ಈ ರೀತಿ ಒಂದು ಏನಂತೀರ ಒಂದು ಕಾರ್ಯಕ್ರಮಗಳು ಸಿಗೋದೇ ಬಹಳ ಕಮ್ಮಿ. ನಾವು ಪ್ರತಿ ಸತಿ ಎಸ್ಪೆಷಲಿ ಕ್ರಿಕೆಟ್ ಅಂದಾಗ ಗಂಡು ಮಕ್ಕಳಿಗೆ ಒಂದು ಸ್ವಲ್ಪ ಜಾಸ್ತಿನೇ ಆಸ್ಪದ ಕೊಟ್ಟು ಅವ್ರಿಗೇನೆ ಸ್ವಲ್ಪ ಮುಂದೆ ನಿಲ್ಲಿಸಿರ್ತಾರೆ. ಆ್ಯಂಡ್ ಇಂಥ ಒಂದು ಆಪರ್ಚುನಿಟಿ ಬಂದಾಗ ನಾವೆಲ್ಲ ಸ್ಯಾಂಡಲ್ವುಡ್ ಹೀರೋಯಿನ್ಸ್ ಒಟ್ಟಿಗೆ ನಿಂತು ನಾವೇ ಸಪೋರ್ಟ್ ಮಾಡಿಲ್ಲ ಅಂದರೆ ದಿಸ್ ಶುಡ್ ಬಿ ದ ಸ್ಟೆಪ್ಪಿಂಗ್ ಸ್ಟೋನ್ ಟು ಮೆನಿ ಮೋರ್ ಸಚ್ ಇವೆಂಟ್ಸ್. So I said yes, Peter, ಮಾಡ್ತೀನಿ ಅಂತ. And of course we have wonderful sponsors. Thank you so much. And without their support, I don't think ಇದು ಇಷ್ಟು ಅದ್ದೂರಿಯಾಗಿ ನಡೀತಿರುತ್ತೆ ಅಂತ. And we have wonderful ambassadors. And I must thank Ashwini ma'am for being here and showing the ultimate powerful support we all need. Thank you, ma'am. Thank you, Meghna. And now Meghna Gaonkar. ಎಲ್ರಿಗೂ ನಮಸ್ಕಾರ. ಈ ಫಂಕ್ಷನ್ ಎಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಯ್ತು ಅಂದ್ರೆ, ನಮ್ಮ ಈ ಜನರೇಷನ್ ಆಕ್ಟರ್ಸ್ ಮಾತ್ರ ಅಲ್ಲ, ನೀವು AVಯಲ್ಲಿ ನೋಡಿದ ಹಾಗೆ ನಮ್ಮ ಪ್ರೀವಿಯಸ್ ಜನರೇಷನ್ನು, ನಮ್ಮ ಪ್ರೀವಿಯಸ್ ಜನರೇಷನ್ನು, ನಾವು ನಮ್ಮ ನೆಕ್ಸ್ಟ್ ಜನರೇಷನ್ನು, ಎಲ್ಲ ಜನರೇಷನ್ ಹೆಣ್ಮಕ್ಳು ಆಕ್ಟ್ರೆಸಸ್ಸು ಎಲ್ಲರೂ ಬಂದಿದ್ದೀವಿ ಜೊತೆಲಿ. ನಾನು ತಾರಾ ಮ್ಯಾಮ್ ಜೊತೆ ಮಾತಾಡ್ಬೇಕಾದ್ರೆ ಇದ್ರ ಬಗ್ಗೆ ಅವ್ರು ನನಗೆ ಹೇಳ್ತಾ ಇದ್ರು, ಇಲ್ಲಮ್ಮ ನಮ್ಮ ಟೈಮಲ್ಲಿ ನಾವೆಲ್ಲರೂ ಜೊತೆಲಿ ಸೇರ್ತಾ ಇದ್ವಿ, ವಿ ಯೂಸ್ ಟು ಸೆಲೆಬ್ರೇಟ್, ಊಟ ಜೊತೆಲಿ ಮಾಡ್ತಾ ಇದ್ವಿ ಅಂತ. ಅದು ಇವಾಗ ಇಲ್ಲ ಅಂತ ನನಗೆ ಅನ್ಸುತ್ತೆ. ಬಟ್ ಥ್ಯಾಂಕ್ಸ್ ಟು ಪೀಟರ್, ಥ್ಯಾಂಕ್ ಯು ಫಾರ್ ಆರ್ಗನೈಸಿಂಗ್ SWCL. ಯಾಕೆಂದ್ರೆ ಇದೊಂದು ಅವಕಾಶ ಅಲ್ವಾ ಮ್ಯಾಮ್, ಎಲ್ಲರೂ ಜೊತೆಲಿ ಬರ್ಲಿಕ್ಕೆ. ಅದೇ ತಾರಾ ಮ್ಯಾಮ್ ಹೇಳ್ದಂಗೆ ಒಂದು ಫಿಲ್ಮ್ ಕಮ್ಯುನಿಟಿ ಅಂದಾಗ ಎಲ್ಲರೂ ಜೊತೆಲಿ ಬರಬೇಕು, ಆರ್ಟಿಸ್ಟು. ದರ್ ಹ್ಯಾಸ್ ಟು ಬಿ ದಟ್ ಕಮ್ಯುನಿಟಿ ಫೀಲಿಂಗ್ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್. ಆ್ಯಂಡ್ ಅಫ್ಕೋರ್ಸ್ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್. ಆ್ಯಂಡ್ ಚೆನ್ನಾಗಾರೋಣ, ಎಂಜಾಯ್ ಮಾಡೋಣ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾರಿಟಿ ಅಂತ ಹೇಳಿದ್ರಲ್ಲ, ಫಾರ್ ದಿ ಆರ್ಟಿಸ್ಟ್, ಫೀಮೇಲ್ ಆರ್ಟಿಸ್ಟ್, ಅದು ಖುಷಿ ಆಯಿತು. ಆ್ಯಂಡ್ ಮೇಘ್ನಾ ಹೇಳ್ದಂಗೆ ನಮ್ಮ ಹೀರೋಸು, ಮೇಲ್ ಆಕ್ಟರ್ಸು ಯಾವಾಗಲೂ ದೇ ಗೋ ಫಾರ್ ಕ್ರಿಕೆಟ್ ಇವೆಂಟ್ಸು, ಕ್ರಿಕೆಟ್ ಲೀಗೆಲ್ಲ ಆಡ್ತಾರೆ. ಸೊ ನಾನು ಇದನ್ನ ಎಕ್ಸೆಪ್ಟ್ ಮಾಡಿದಾಗ ಐ ಥಾಟ್ ವೈ ಶುಡ್ ಬಾಯ್ಸ್ ಹ್ಯಾವ್ ಆಲ್ ದ ಫನ್ ಅಂತ. ಸೂಪರ್. ನಾನು ಇನ್ನೊಂದು ಮೆನ್ಷನ್ ಮಾಡಬೇಕಿತ್ತು, ಟೀಮ್ ನೇಮ್ಸ್ ಇರೋ ಅಂಥದ್ದು ನಮಗೆಲ್ಲ ಹಿರಿಯ ನಟಿಯರು. ಸೊ ಯಾವಾಗಲೂ ನಟರ ಒಂದು ಟೀಮ್ನ ನೋಡಿದ್ದೀವಿ, ಅವರ ಒಂದು ಎಲ್ಲ ಇದನ್ನು ನೋಡಿದ್ವಿ. ಇವಾಗೆಲ್ಲ ಫೀಮೇಲ್ ಓರಿಯೆಂಟೆಡ್ ಆಗಿರಬೇಕು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತೀವಿ. ನಮ್ಮ ಈ ಸ್ಟ್ರೆಂತೇ ಶುರು ಆಗಿರೋದು ಅವ್ರು ಎಲ್ಲರಿಂದನೂ, ಬಿಕಾಸ್ ಆಲ್ ಆಫ್ ದೆಮ್ ಆರ್ ಸೂಪರ್ ಸ್ಟಾರ್ಸ್ ಆಫ್ ದಟ್ ಎರಾ. ಸೊ ಅವರ ಹೆಸರಲ್ಲಿ ಟೀಮ್ಸ್ನ ಮಾಡ್ತಿರೋದು ಇಸ್ ಅನದರ್ ಆ್ಯಡೆಡ್ ಬೋನಸ್. ನಿಮ್ಮ ಮನೇಲಿ ಒಬ್ರು ಸೂಪರ್ ಸ್ಟಾರ್ ಇದ್ದಾರೆ, ಪ್ರಮಿಳಾ ಮ್ಯಾಮ್ ಅವರು, ಸಚ್ ಎ ಲೆಜೆಂಡರಿ ಆಕ್ಟ್ರೆಸ್. ಎಸ್, ಹೇಳಿ. ಹಾ, ಈಗ ಕ್ಯಾಪ್ಟನ್ ಮಾನ್ವಿತಾ ಅವರು. ಐ ಆಮ್ ಆಲ್ಸೋ ಜಸ್ಟ್ ಲಾಸ್ಟ್. ಓಕೆ ಆಂಡಿ. ಎಲ್ರಿಗೂ ನಮಸ್ಕಾರ. ಅದೇ ಈ ನಡುವೆ ಅರವಿಂದ್ ಅವರು ತುಂಬ ಶ್ರೀಲಂಕಾ, ದುಬೈಯಲ್ಲಿ ತುಂಬ ಕ್ರಿಕೆಟ್ ಟೂರ್ನಮೆಂಟ್ಸ್ ನಡೆಸಿದ್ರು ವಿತ್ ಆಲ್ ದ ಮೇಲ್ ಆಕ್ಟರ್ಸ್. ಸೊ ನಾನು ಕಾಯ್ತಾ ಇದ್ದೆ, ಯಾಕಂದ್ರೆ ದಿಗಂತ ಎಲ್ಲ ಮ್ಯಾಚಸ್ಗೆ ದುಬೈ, ಶ್ರೀಲಂಕಾ ಎಲ್ಲ ಹೋಗ್ತಾ ಇದ್ದೆ. ಸೊ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಈಗ ನನಗೂ ಈಗ ದಿಗಂತ ಬಾಯ್ ಹೇಳ್ಬಿಟ್ಟು ನೀವು ದುಬೈಗೆ ಹೋಗ್ತೀನಿ. ಅದು ಇಲ್ಲ, ನಾನು ದಿಗಂತ್ ಜೊತೆನೆ ಹೋಗಿದ್ದೆ. ಬಟ್ ನನ್ನ ಮನೇಲಿ ಯಾವತ್ತು ಕ್ರಿಕೆಟ್ ಮ್ಯಾಚಸ್ ನಡೀತಾ ಇರುತ್ತೆ, ನನ್ನ ಅಪ್ಪ ದಿಗಂತ್. ಸೊ ಅವ್ರ ಸಪೋರ್ಟ್ ಅಂತೂ ಇರುತ್ತೆ ನನ್ನ ಜೊತೆ. ಅಂಡ್ ಐ ಪ್ಲೇಡ್ ಅಪ್ಪು ಕಪ್ ಆಲ್ಸೋ ವಿತ್ ಇನ್ ಅಶ್ವಿನಿ ಮ್ಯಾಮ್ಸ್ ಥಿಂಗ್. ಸೊ ಒಂದು ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಆಗಿದೆ. ಬಟ್ ಈಗ ಒಂದು ಸ್ಪೋರ್ಟ್ಸ್ ಲೆವೆಲಲ್ಲಿ ನಮಗೆ ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ ಯು ಫಾರ್ ದಟ್ ಆಪರ್ಚುನಿಟಿ. ಅಲ್ಲ, ನೀವೆಲ್ಲ ಕ್ಯಾಪ್ಟನ್ಸ್ ಅಲ್ಲ, ಬರ್ಲೇಬೇಕಂತ ಏನಿಲ್ಲ, ನೋಡಕ್ ಗೊತ್ತಿದ್ರೆ ಸಾಕು. ಎಸ್, ಇದು ಇಂಡೋರ್ ಕ್ರಿಕೆಟ್ ಅಂತ ಹೇಳ್ತಾ ಇದ್ದಾರೆ. ಈಗ ಫೈನಲಿ ಕ್ಯಾಪ್ಟನ್ ಮಾನ್ವಿತಾ ಅವರು
That sounds really nice, ಗೊತ್ತಾ? Nice, ಕ್ಯಾಪ್ಟನ್ huh? ಮಾನ್ವಿತಾ. ವೆಲ್, ನಾನು ಇಂಟ್ರೋವರ್ಟ್ ಸಂಘದ ಅಧ್ಯಕ್ಷರು ಕೂತ್ಕೊಂಡಿದ್ದಾರೆ ಇಲ್ಲಿ, ನಮ್ಮ ಇಂಟ್ರೋವರ್ಟ್ ಸಂಘದ ಅಧ್ಯಕ್ಷರು ಅಶ್ವಿನಿ ಮ್ಯಾಮ್. ಸೊ ಅವ್ರು ಎಷ್ಟು ಮಾತಾಡಿದ್ರು ಅಷ್ಟೇ ಮಾತಾಡ್ತೀನಿ ಅನ್ಸುತ್ತೆ ನಾನು. ವೆಲ್, ನಾನು ಚಿಕ್ಕ ವಯಸ್ಸಲ್ಲಿ ಐ ಥಿಂಕ್ ನಾನು 10th ತನಕ ನನ್ನ ಕಸಿನ್ಸ್ ಜೊತೆಗೆಲ್ಲ ತುಂಬ ಕ್ರಿಕೆಟ್ ಆಡ್ತಾ ಇದ್ದೆ. ನಾನು ಕ್ರಿಕೆಟ್ ಚೆನ್ನಾಗಿ ಆಡ್ತೀನಿ ಅಂತ ಹುಡುಗರೆಲ್ಲ ಸೇರ್ಬಿಟ್ಟು ನನಗೆ ಬರೀ ಫೀಲ್ಡಿಂಗ್ ಕೊಡ್ತಾ ಇದ್ರು. ತುಂಬ ಮನಸ್ಸಿಗೆ ನೋವು ಆಗ್ತಾ ಇತ್ತು ಅವಾಗ. ಮೇಡಮ್ ಹೇಳ್ತಿದ್ರಲ್ಲ ಪೇಟ್ರಿಯಾರ್ಕಿ ಅದು ಆವಾಗಿಂದ ನೋಡ್ಕೊಂಡು ಬಂದಿದ್ದೀವಿ. ಸೊ ಅಟ್ಲೀಸ್ಟ್ ಈ ಕ್ರಿಕೆಟ್ ಆಡೋಕ್ಕೆ ಚೆನ್ನಾಗಿ ಸಿಗ್ತಾ ಇದೆ. ಆ್ಯಂಡ್ ನಾನು ಪೀಟರ್ ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ನಿಮ್ಮ ಫೇಸ್ ಎಷ್ಟು ಕ್ಯೂಟಾಗಿ ಕನ್ವಿನ್ಸಿಂಗ್ ಸ್ಕಿಲ್ಸ್ ಹೆಂಗಿದೆ ಅಂತ ಹೇಳಿದ್ರೆ, ನನ್ನಂಥ ಇಂಟ್ರೋವರ್ಟ್ನು ನೀವು ಕರ್ಕೊಂಡು ಬರ್ತಿದ್ದೀರಾ ಸ್ಟೇಡಿಯಮಲ್ಲಿ ಆಟ ಆಡೋಕ್ಕೆ ಅಂತ ಹೇಳಿದ್ರೆ ಏನೋ ಒಂದು ನಡೆಯುತ್ತೆ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಈ ಸತಿ ಅಂತ. ಸೊ ಅಲ್ಲ, ಅವರೇ ಇಂಟ್ರೋವರ್ಟು ಮಾತಾಡ್ತಾರೆ. ಕರೆಕ್ಟ್. ಒಂದು ಕಂಫರ್ಟ್ ಝೋನಿಗೆ ಬಂದ್ಮೇಲೆ ಮಾತಾಡ್ತೀವಿ. ಬಟ್ ಐ ಆಮ್ ರಿಯಲಿ ಗ್ಲಾಡ್ ನನಗೆ ತಾರಮ್ಮ ಥರ ಮೆಂಟೋರ್ ಸಿಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಬೆಸ್ಟ್ ನನಗೆ. ಅವ್ರ ಹಿಂದೆನೇ ಓಡಾಡ್ಕೊಂಡು ಇದ್ಬಿಡ್ತೀನಿ ನಾನು ಸ್ಟೇಡಿಯಮಲ್ಲೆಲ್ಲ. ಪಾಪ ಈಗಲೇ ಎಲ್ರು ಅವ್ರ ಹಿಂದೆನೆ ಓಡಾಡ್ತಾರೆ. ಎಲ್ರು ಅವ್ರ ಹಿಂದೆನೇ ಇದ್ದಾರೆ ಪಾಪ. ನೀವು ಕ್ಯಾಪ್ಟನ್ ಆಗಿ ಅವ್ರ ಹಿಂದೆನೇ ಇರ್ತೀರಾ. ಬಟ್ ಸೂಪರ್, ಗುಡ್ ಲಕ್ ಗರ್ಲ್ಸ್. ಸೊ ನೀವೆಲ್ಲರೂ ಇಲ್ಲಿ ಇರೋದ್ರಿಂದ, ಕ್ಯಾಪ್ಟನ್ಸ್ ಇಲ್ಲಿ ಇರೋದ್ರಿಂದ, ನಮ್ಮೆಲ್ಲರ ಕ್ಯಾಪ್ಟನ್ ಅಶ್ವಿನಿ ಮ್ಯಾಮ್ ಈಗ ಈ ಒಂದು ಜರ್ಸಿನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ SWCL ನ ಒಂದು ಜರ್ಸಿ ಲಾಂಚ್ ಮಾಡ್ತಾ ಇದೀವಿ.